ಹೇಗಿದ್ದೀರಾ? ಚೆನ್ನಾಗಿಲ್ಲ. 1 2 3 ಇವತ್ತಿಬ್ಬರು ಮಕ್ಳಿಗೂ ಪನ್ನೀರ್ ಪರಾಟ ತಿನ್ನಬೇಕು ಅಂತ ಅನಿಸ್ತಿತ್ತು. ನಾನು ಹೇಳ್ದಂಗೆ ಸೌತ್ಗೆ ಕಂಪೇರ್ ಮಾಡಿದ್ರೆ ನಾರ್ತಲ್ಲಿ ವಿಂಟರ್ ಎಕ್ಸ್ಟ್ರೀಮ್ ಆಗಿರುತ್ತೆ, ಚಳಿ ಅನ್ನೋದು ಎಕ್ಸ್ಟ್ರೀಮ್ ಆಗಿರುತ್ತೆ. ನೀವು ನೋಡ್ಬೋದು ನಮ್ಮ ಯಜಮಾನ್ರು ಸ್ಟಾಕ್ ಎಲ್ಲನೂ ಆಚೆ ಇಟ್ಬಿಟ್ಟು ಕುತ್ಕೊಂಡಿದ್ದಾರೆ. ಕಾಲಕ್ಕೆ ತಕ್ಕಂಗೆ ನಾವು ಸಹ ನಾಲೆಜನ್ನು ಗೇನ್ ಮಾಡಬೇಕು, ಆ ಒಂದು ನಾಲೆಜನ್ನು ನಮ್ಮ ಲೈಫಲ್ಲೂ ಸಹ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಲೋ ಎವ್ರಿವನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಈಗ ಬೆಳಗ್ಗೆ 6:15 ಆಗ್ತಾ ಇದೆ. ಇವತ್ತಿನ ತಾರೀಕು ನವೆಂಬರ್ 12ನೇ ತಾರೀಕು. ನಾನು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಕಿಚನಲ್ಲಿ ಸ್ವಲ್ಪ ಕೆಲಸನೂ ಸಹ ಶುರು ಮಾಡಿದ್ದೀನಿ. ಮಕ್ಕಳೇನೋ ಮಲಗಿದ್ದಾರೆ. ಈಗ ವಿಂಟರ್ ಸೀಸನ್ ಶುರು ಆದ್ದರಿಂದ ಸ್ಕೂಲ್ ಟೈಮಿಂಗಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. 15 to 20 ಮಿನಿಟ್ಸ್ ಲೇಟಾಗಿ ಎದ್ದು ಮಕ್ಕಳು ರೆಡಿ ಆಗ್ತಾರೆ. ನೋಡಿ, ಬೆಳಗ್ಗೆ 6:15 ಆಗ್ತಾ ಇದೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ವೆದರು. ಸೊ ವಿಂಟರ್ ಸೀಸನಲ್ಲಿ ಇಲ್ಲಿ ಇದೇ ಥರನೇ ಬೆಳಗ್ಗೆ ಮತ್ತು ಸಂಜೆ ಫಾಗಿ ಆಗಿರುತ್ತೆ ಮತ್ತು ತುಂಬ ಚಳಿನೂ ಸಹ ಇರುತ್ತೆ. ಸೌತ್ ಕಂಪೇರ್ ಮಾಡಿದ್ರೆ ಈ ಕಡೆ ಎಲ್ಲನೂ ತುಂಬ ಚಳಿ ಇರುತ್ತೆ. ಸನಿ ಉಜ್ಜ ಬೇಟ ನೋಡಿ ಮಲ್ದಿದ್ದಾನೆ ದೊಡ್ಡವನು. ನಮ್ಮ ಯಜಮಾನ್ರು ಎದ್ಬಿಟ್ಟು ಮಕ್ಕಳದ್ದು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಇವಾಗ ನೀರು ಕುಡಿತಾ ಇದ್ದಾರಾ ಇಲ್ಲ ಟೀ ಮಾಡ್ತಿದ್ದಾರಾ? ಏನು ಮಾಡ್ತಿದ್ದೀರಾ ನೀವು? ಗುಡ್ ಮಾರ್ನಿಂಗ್. ಫಸ್ಟ್ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿಲ್ಲ. ಗೈಸ್ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ತಬಿಯತ್ ಫೀವರ್, ಸ್ವಲ್ಪ ವೆದರ್ ಚೇಂಜ್, ಸಾರಿ ಜಾಸ್ತಿ ಟಾಕ್, ಐ ಕಾಂಟ್ ಟಾಕ್ ಮಚ್. ಓಕೆ, ಇವ್ರದ್ದು ಆ್ಯಕ್ಚುಲಿ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ವೆದರ್ ಚೇಂಜಸ್ ಆಗಿರೋದ್ರಿಂದ ಇವರು ಬಹಳಷ್ಟು ಆಚೆನೇ ಕೆಲಸ ಮಾಡೋದು, ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ನಮ್ಮ ಕ್ಲೌಡ್ ಕಿಚನಲ್ಲಿನೂ ಸಹ ಆರ್ಡರ್ಸ್ನ ಡೆಲಿವರ್ ಮಾಡೋದಕ್ಕೆ ಆಚೆ ಕಡೆ ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗಿಬಿಟ್ಟಿದೆ. ಚಳಿ ಶುರು ಆಗಿಬಿಟ್ಟಿದೆ. ಇವತ್ತು ವಿಂಟರ್ ಸೀಸನ್ದು ಬಟ್ಟೆ ಎಲ್ಲನೂ ತೆಗಿಬೇಕು. ಸ್ವೆಟ್ ಶರ್ಟ್ಸು, ಸ್ವೆಟರ್ಸು ಟುಡೇ ಕೊಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕ್ಯಾ ಹುವಾ? ठीक है. ಚಪಾತೀಸ್ನ ಮಾಡಿ ಇಡೋದಕ್ಕೆ ಇವಾಗ ತೊಳೆದಿದ್ದು ಫ್ರೆಂಡ್ಸ್ ಈ ಹಾಟ್ ಬಾಕ್ಸ್ನ. ಇದನ್ನು ಬೇಗ ಒಣಗಿಸ್ಬೇಕು ಅಂತಂದರೆ ಫಸ್ಟು ಟಿಶ್ಯೂ ಪೇಪರಲ್ಲಿ ಇಲ್ಲಾಂದರೆ ಒಂದು ಕ್ಲೀನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ಈ ಥರ ಹೀಟ್ ಕೊಟ್ಬಿಟ್ಟು ಡ್ರೈ ಮಾಡ್ಬೋದು. ಈ ಟೆಕ್ನಿಕ್ನ ಬಂದುಬಿಟ್ಟು ನಾನು ನಮ್ಮ ಅತ್ತೆ ಹತ್ರ ಕಲ್ತಿದ್ದು ಅವ್ರ ಮನೇಲಿರೋವಾಗ. ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಇದು ಮನೇಲಿ ಮಾಡಿರೋ ತುಪ್ಪನ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಫ್ರೆಂಡ್ಸ್. ಅದಕ್ಕೆ ಚಪಾತಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಬೇಗ ಚಪಾತಿ ಮಾಡಿಬಿಟ್ಟು ಆಮೇಲೆ ಮೀಟ್ ಮಾಡ್ತೀನಿ ನಿಮ್ಮನ್ನು. ಬೆಳಗ್ಗೆ ತುಂಬ ಟೆನ್ಷನ್ ಕೊಡ್ತಾನೆ ಫ್ರೆಂಡ್ಸ್ ಇವ್ನು ರೆಡಿ ಆಗೋದಕ್ಕೆ. ಸ್ಕೂಲ್ಗೆ ಹೋಗ್ಬೇಕಾ ಬೇಡವಾ ನಿನಗೆ? ರಾತ್ರಿ ಎಲ್ಲ ಟಿ ವಿ ನೋಡೋದು, ಬೆಳಗ್ಗೆ ಮಾತ್ರ ಎದ್ದೇಳಲ್ಲ. ಬೆಳಗ್ಗೆ ಎದ್ದೇಳೋದೇ ಇಲ್ಲ ಫ್ರೆಂಡ್ಸ್. ಇವರಿಂದ ತುಂಬ ಟೆನ್ಷನು. ನಮ್ಮ ಯಜಮಾನ್ರದ್ದು ಟೀ ಇನ್ನೂ ಕುದೀತಾ ಇದೆ ನೋಡಿ. ನಾನು ಚಪಾತಿ ಎಲ್ಲನೂ ಮಾಡಿ ಇಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹಿಟ್ಟು ಸ್ವಲ್ಪ ಕಡಿಮೆನೇ ಕಲಸಿದ್ದು, ಸೊ ಅದಕ್ಕೆ ಬೇಗ ಮಾಡಿಬಿಟ್ಟಿದ್ದೀನಿ. हेलो टी रखने के बाद एक बार चेक किया करो आके कितनी देर से पक रही है. ನಾನೇನಾದರೂ ಆಫ್ ಮಾಡಿಬಿಟ್ರೆ ಫ್ರೆಂಡ್ಸ್ ಬೈತಾರೆ, ಏನಕ್ಕೆ ಕುದಿಯೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇಗ್ನೋರೇ ಮಾಡಿಬಿಡ್ತೀನಿ. ರಾತ್ರಿ ಮಲ್ಗೋಕೆ ಮುಂಚೆನೇ ಬುಕ್ಸ್ ಇಡಬೇಕು ಅಂತ ಹೇಳಿದ್ದೀನಲ್ಲ. यू शट अप. वाई शुड आई शट अप? टाइम टेबल के अकॉर्डिंग बुक्स पहले ही रखना चाहिए. 1 2 3 ऐसे मत करो बेटा. बित्री ನನ್ನ ಮಗ ಇವನು. ಬಾಯ್. ತುಂಬ ಚಳಿ ಇದೆ ಫ್ರೆಂಡ್ಸ್ ಇವತ್ತು. ಅದೇ ಕೆಲಸ, ವಿಂಟರ್ ವೇರ್ದು ಬಟ್ಟೆ ಎಲ್ಲನೂ ತೆಗಿಬೇಕು. ಸೊ ಫೈನಲಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಆರಾಮಾಗಿ ನೆಮ್ಮದಿಯಿಂದ ಒಂದೊಂದು ಕಪ್ಪು ಟೀ ಕುಡಿದ್ವಿ. ಸ್ವಲ್ಪ ಎನರ್ಜಿ ಸಿಕ್ಕಿದೆ.
ಸೊ ಇವಾಗ ಮಿಕ್ಕಿರೋ ಕೆಲಸಗಳೆಲ್ಲನೂ ಮಾಡ್ಕೊತಾ ಇದ್ದೀವಿ. ಇಲ್ಲಿ ವಿಂಟರ್ ಸೀಸನ್ ಶುರು ಆಗಿರೋದ್ರಿಂದ ನಾನು ಹೇಳ್ದಂಗೆ ಸೌತ್ಗೆ ಕಂಪೇರ್ ಮಾಡಿದ್ರೆ ನಾರ್ತಲ್ಲಿ ವಿಂಟರ್ ಎಕ್ಸ್ಟ್ರೀಮ್ ಆಗಿರುತ್ತೆ, ಚಳಿ ಅನ್ನೋದು ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ಆದ್ದರಿಂದ ನಮ್ಮ ಕ್ಲೌಡ್ ಕಿಚನಲ್ಲಿ ಕೆಲವಷ್ಟು ನಾವು ಚೇಂಜಸ್ ಮಾಡ್ತಾ ಇದ್ದೀವಿ. ಕ್ಲೌಡ್ ಕಿಚನಲ್ಲಿ ನಾವು ಚೇಂಜಸ್ ಮಾಡ್ತಿರೋದ್ರಿಂದ ಬೇರೆ ಒಂದು ಬಿಸ್ನೆಸ್ನೂ ಸಹ ಮಾಡಬೇಕು ಅಂತ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿ ಸ್ವಲ್ಪ ಶಾಪಿಂಗನ್ನು ಸಹ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಇವಾಗ ಹೇಳ್ತೀನಿ. ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳಿದ್ದೀನಿ ನಮ್ಮ ಕ್ಲೌಡ್ ಕಿಚನಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಸೊ ಆ ಚೇಂಜಸ್ ಮಾಡೋದ್ರಿಂದ ನಾವು ಬೇರೆ ಬಿಸ್ನೆಸ್ಸನ್ನು ಸಹ ಮಾಡ್ತಿದ್ದೀವಿ ಅಂತಲೂ ಸಹ ಹೇಳಿದ್ದೀನಿ. ಸೊ ಅದಕ್ಕೆ ನಾವು ಯಾವ ಬಿಸ್ನೆಸ್ನ ಮಾಡ್ತೀವಿ ಎತ್ತ ಅಂತ ಹೇಳಿಬಿಟ್ಟು ನೀವು ಒಂದ್ಸಲ ಹೇಳ್ತೀರಾ? ಸರಿ, ಏನು ಯಾವ ಬಿಸ್ನೆಸ್ ಹೇಳಿ? ಕ್ಲೌಡ್ ಕಿಚನ್ ಸ್ವಲ್ಪ ಚೇಂಜಸ್ ಆಯ್ತಾ, ಇದು ಟೈಮಿಂಗ್ ಚೇಂಜ್ ಆಯ್ತಾ. ನಾವು ಇದು ಸೆಕೆಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರ, ಸೂಟ್ ಬಿಸ್ನೆಸ್ ಆನ್ಲೈನ್ ಸೇಲಿಂಗ್ ಸ್ಟಾರ್ಟ್ ಮಾಡ್ತಾ. ಸೊ ಸ್ವಲ್ಪ ಕಲೆಕ್ಷನ್ ಕಲೆಕ್ಷನ್ ತಗೊಂಡು ಬಂದಿದ್ದೀವಿ. ಒಂದು ಸೂಟು ನಮ್ಮ ಯಜಮಾನ್ರು ಓಪನ್ ಮಾಡಿ ನಿಮಗೆ ತೋರಿಸ್ತಾರೆ. ಇದು ಬೇಡ, ಗ್ರೀನ್ ಅಲ್ಲ, ಇದು ಓಪನ್ ಮಾಡಿ ತೋರಿಸು. ಒಂದ್ಸಲ ಓಪನ್ ಮಾಡಿ ತೋರಿಸು. ಸೌತಲ್ಲೆಲ್ಲನೂ ಇದನ್ನು ಡ್ರೆಸ್ ಅಂತ ಕರೀತಾರೆ ಫ್ರೆಂಡ್ಸ್, ಬಟ್ ನಾರ್ತಲ್ಲಿ ಸೂಟ್ ಅಂತ ಕರೀತಾರೆ. 3 ಪೀಸ್ ಸೂಟ್ ಇದು, ಟಾಪ್ ಬಾಟಮ್ ಮತ್ತು ದುಪ್ಪಟ್ಟ. ನಮ್ಮ ಯಜಮಾನ್ರಿಗೆ ಕೆಲಸ ಕೊಟ್ಬಿಟ್ಟಿದ್ದೀನಿ. ಅವರು ನಾನು ತೋರಿಸಲ್ಲ ಅಂತ ಹೇಳ್ತಿದ್ರು, ಬಟ್ ನಾನು ತೋರ್ಸಪ್ಪ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಕೊಟ್ಟಿದ್ದೀನಿ. ದುಪ್ಪಟ್ಟನೂ ಇಡ್ರಿ. ಸೊ 3 ಪೀಸ್ ಸೆಟ್ ಇದು, ಟಾಪ್ ಬಾಟಮ್ ಮತ್ತು ದುಪ್ಪಟ್ಟ. ಸಖತ್ತಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಮತ್ತು ಕಲರ್ ಕಾಂಬಿನೇಷನ್ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಡಿಸೈನಲ್ಲಿ, ಈ ಒಂದು ಪ್ಯಾಟರ್ನಲ್ಲಿ ಒಂದು 6 ಪೀಸ್ ಮಾತ್ರನೇ ನಾವು ಖರೀದಿ ಮಾಡ್ಕೊಂಡು ಬಂದಿರೋದು. ಬಟ್ಟೆದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಸೊ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದನ್ನು ತಗೊಂಡು ಬಂದಿದ್ದೀವಿ. ಇದು ಲೈನಿಂಗೂ ಸಹ ಇದೆ ಇದರಲ್ಲಿ. ಟಾಪಲ್ಲಿನೂ ಸಹ ಲೈನಿಂಗ್ ಇದೆ ಮತ್ತು ಬಾಟಮಲ್ಲಿನೂ ಸಹ ಲೈನಿಂಗ್ ಇದೆ. ಸೊ ಈ ಥರ ಇದ್ರದ್ದು ಲುಕ್ ಇರುತ್ತೆ, ತುಂಬ ಎಲಿಗೆಂಟಾಗಿ ಲುಕ್ಕನ್ನು ಕೊಡುತ್ತೆ. ನಿಮ್ಗೇನಾದರೂ ಈ ಸೂಟ್ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಬೇರೆ ಸೂಟ್ಸ್ ಎಲ್ಲನೂ, ಬೇರೆ ಒಂದು ಪ್ಯಾಟರ್ನು, ಬೇರೆ ಒಂದು ಡಿಸೈನ್ಸ್ ಎಲ್ಲನೂ ತೋರಿಸ್ತೀನಿ. ತುಂಬ ಸ್ಟಾಕ್ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಫಸ್ಟು ಸ್ಟಾರ್ಟ್ ಮಾಡಿಬಿಡೋಣ. ಒಂದು ಪೀಸ್ನ ತೋರಿಸ್ಬಿಟ್ಟು ಆಮೇಲೆ ಬೇರೆದೆಲ್ಲನೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿರೋದು ಈ ವಿಡಿಯೋ. ನೋಡಿ ಯಜಮಾನ್ರು ಯಾವ ಥರ ದುಪ್ಪಟ್ಟನ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಚ್ಚಿ ಆರಿ. ಲೆಂತ್ ಇಷ್ಟಿದೆ ದುಪ್ಪಟ್ಟದು. ಸೊ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಸೂಟು ಅಂತ ಹೇಳ್ಬಿಟ್ಟು. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಡೀಟೇಲ್ಸ್ನ ಕೊಡ್ತೀನಿ. ಯಜಮಾನ್ರು ಇವಾಗ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಅವ್ರಿಗೆ ನಾನು ಬಿಸಿ ಬಿಸಿಯಾಗಿ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ ರಿಪೀಟೆಡ್ ಪ್ರಶ್ನೆ ಬರ್ತಾ ಇದೆ ಕಾಮೆಂಟ್ ಮೂಲಕ. ಏನಪ್ಪ ಅದು ಅಂತ ಹೇಳಿದ್ರೆ, ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಿದ್ದಾರಾ ಇಲ್ವಾ, ಅವ್ರ ಕೆಲಸ ಬಿಟ್ಬಿಟ್ಟಿದ್ದಾರಾ ಇಲ್ವಾ, ಪ್ಲೀಸ್ ತಿಳಿಸಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಉತ್ತರ ಬಂದುಬಿಟ್ಟು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಇನ್ನೂ ಕೆಲಸ ಬಿಟ್ಟಿಲ್ಲ. ಅವರು ನನ್ನ ಕ್ಲೌಡ್ ಕಿಚನ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವಷ್ಟು ರಜೆಗಳನ್ನ ತಗೊಂಡಿದ್ರು. ಅವರ ಒಂದು ಪ್ರೊಫೈಲಲ್ಲಿ ಪೇಯ್ಡ್ ಲೀವು, ಸಿಕ್ ಲೀವು ಎಲ್ಲ ಇರುತ್ತೆ. ಅದ್ರ ಜೊತೆಗೇ ಇನ್ನೂ ಕೆಲವಷ್ಟು ರಜೆಗಳನ್ನ ತಗೊಂಡ್ರು. ಸ್ಯಾಲ್ರಿ ಡಿಡಕ್ಟ್ ಆದರೂ ಪರವಾಗಿಲ್ಲ, ಫಸ್ಟ್ ಅಮ್ಮಾಸ್ ಕಿಚನ್ನ ಸೆಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರು. ಇವರ ಒಂದು ಸ್ಯಾಲ್ರಿಯಿಂದನೇ ಮನೆ ಬಾಡಿಗೆನ ಕಟ್ತಿದ್ದೀವಿ ಮತ್ತು ಮಕ್ಕಳ ಸ್ಕೂಲ್ ಫೀಸನ್ನು ಸಹ ಪೇ ಮಾಡ್ತಿದ್ದೀವಿ. ಅವ್ರಿಗೆ ನಾನು ಅಡಿಷ್ನಲ್ ಆಗಿ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಕ್ಲೌಡ್ ಕಿಚನು, ಯೂಟ್ಯೂಬು ಮತ್ತು ಬಟ್ಟೆಗಳ ಬಿಸ್ನೆಸ್ಸು ಯಾವುದು ಟ್ರೆಂಡಿಂಗಲ್ಲಿರುತ್ತೋ ಅದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿದ್ದೀನಿ ಫ್ರೆಂಡ್ಸ್. ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಪ್ರಯತ್ನ ಪಡ್ತಿದ್ರೆ ಒಂದಲ್ಲ ಒಂದು ಸಲ ನಾವು ಸಹ ಸಕ್ಸಸ್ ಆಗ್ತೀವಿ. ಸ್ವಲ್ಪ ಮಟ್ಟಿಗೆ ಆದರೂ ಅರ್ನಿಂಗ್ಸ್ ಇದ್ದರೆ ಸಪೋರ್ಟ್ ಮಾಡಿದ್ರೆ ಯಜಮಾನ್ರಿಗೆ ಅವ್ರಿಗೂ ಒಂಥರ ರಿಲ್ಯಾಕ್ಸ್ ಸಿಗುತ್ತೆ. ನಮ್ಮದು ಸ್ವಲ್ಪ ಜಗಳಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಯಿಂದನೇ ಎಲ್ಲನೂ ಪ್ರಯತ್ನ ಪಡ್ತಿದ್ದೀನಿ. ಚಲೋ ठीक है, बाय. लाइट्स ऑफ कर लेना प्लीज, ठीक है. बंद कर दो. बंद कर रही जाओ. ಸೊ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಬೇಗ ಬೇಗ ಮಿಕ್ಕಿರೋ ಕೆಲಸಗಳನ್ನ ಮಾಡ್ಕೋಬೇಕು. ಇವತ್ತು ಇಬ್ಬರು ಮಕ್ಳಿಗೂ ಪನ್ನೀರ್ ಪರಾಟ ತಿನ್ನಬೇಕು ಅಂತ ಅನಿಸ್ತಿತ್ತು ಫ್ರೆಂಡ್ಸ್.
ನಾನು ಅಯ್ಯೋ ಹೋಗಪ್ಪ ನಾಳೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕ್ಯಾಪ್ಸಿಕಮ್ ಆಲೂ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಕೊಟ್ಟೆ. ನಾಳೆಗೆ ಅಂತ ಹೇಳ್ಬಿಟ್ಟು ಪನ್ನೀರನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಲು ಜಾಸ್ತಿನೇ ಇತ್ತು, ಸೊ ಅದರಿಂದ ಮಾಡಿ ಇಟ್ಬಿಟ್ಟಿದ್ದೀನಿ. ನಾಳೆ ಮಕ್ಳಿಗೆ ಇಷ್ಟವಾದ ಪನ್ನೀರ್ ಪರಾಟ ಮಾಡಿ ಕೊಡ್ತೀನಿ. ಇದನ್ನು ಸ್ವಲ್ಪ ಅದ್ರ ಮೇಲೆ ಈ ಕಲ್ಲು ಇಟ್ಬಿಟ್ರೆ ಶೇಪು ಮತ್ತು ಟೆಕ್ಸ್ಚರು ಎರಡೂ ಚೆನ್ನಾಗಿರುತ್ತೆ. ನೋಡಿ ಪಾತ್ರೆಗಳಿಷ್ಟಿವೆ. ಹಾಲಿಂದೇ ತುಂಬ ಪಾತ್ರೆಗಳಿರೋದು. ಎಲ್ಲ ಹಾಲನ್ನು ಯೂಸ್ ಮಾಡಿಕೊಂಡು ಪನ್ನೀರ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬೇಗ ಬೇಗ ಇದನ್ನು ತೊಳೆದು ಸೈಡ್ಗಿಡಬೇಕು. ಬೆಳಗ್ಗೆ ಇಷ್ಟು ಪಾತ್ರೆನ ತೊಳೆದಿದ್ದೀನಿ. ಇವಾಗ ಈ ಪಾತ್ರೆನ ತೊಳೆದ್ಬಿಟ್ಟು ಮಿಕ್ಕಿರೋ ಕೆಲಸಗಳೆಲ್ಲನೂ ಬೇಗ ಬೇಗ ಮಾಡ್ಕೊತೀನಿ ಫ್ರೆಂಡ್ಸ್. ಬೆಳಗ್ಗೆ 11:45 ಆಗ್ತಾಯಿದೆ. ಮನೆ ಕೆಲಸ ಎಲ್ಲನೂ ಮಾಡಿ ಮುಗಿಸಿದ್ದೀನಿ. ಕೆಲಸ ಮಾಡಿ ಮುಗಿಸಿದ್ಮೇಲೆ ತುಂಬ ಚಳಿ ಆಗ್ತಾಯಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಒಂಥರ ಮೈಕೈ ನೋವೆಲ್ಲನೂ ಕಡಿಮೆ ಆಗಿಬಿಡುತ್ತೆ. ಇದು ನನ್ನ ಒಂದು ಮೆಡಿಸಿನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಷ್ಟೇ ನನಗೆ ಬಾಡಿ ಪೇಯ್ನ್ ಇದ್ರೂ ಸಹ ನಾನು ಮೆಡಿಸಿನ್ಸ್ನ ತಿನ್ನಲ್ಲ. ಈ ಥರನೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ಈ ಥರ ನಾನು ನನ್ನ ಬಾಡಿ ಪೇಯ್ನ ರಿಲೀಫ್ ಮಾಡ್ತೀನಿ. ಯಾವುದೇ ಒಂದು ಮೆಡಿಸನ್ನ ತಿನ್ನಲ್ಲ. ಬೆಳಗ್ಗೆ ನಾವು ನಿಮಗೆ ಹೇಳಿದ್ವಿ ಕ್ಲೌಡ್ ಕಿಚನಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಏನು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ದೋಸೆ ಹಿಟ್ಟನ್ನು ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ತರಿಸ್ಬೇಕು ಅಂತ ಅಂದರೆ ಒಂದು ಒಳ್ಳೆ ಟೆಂಪ್ರೇಚರ್ ಇರಬೇಕು, ರೂಮ್ ಟೆಂಪ್ರೇಚರ್ ಇರಬೇಕು. ಚಳಿಗಾಲದಲ್ಲಿ ಆ ಟೆಂಪ್ರೇಚರ್ನ ಮನೆ ಒಳಗಡೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಬಹಳನೇ ಕಷ್ಟ ಆಗುತ್ತೆ. ಇವಾಗ ನವೆಂಬರ್ ಮಿಡ್ ವೀಕೂ ಆಗಿಲ್ಲ, ಇವಾಗಲೇ ಚಳಿ ಶುರು ಆಗಿಬಿಟ್ಟಿದೆ. ಹೋಗ್ತಾ ಹೋಗ್ತಾ ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ಚಳಿ ತುಂಬ ಎಕ್ಸ್ಟ್ರೀಮ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾವು ವಾರಕ್ಕೆ 3 ದಿನ ಮಾತ್ರನೇ ಕ್ಲೌಡ್ ಕಿಚನ್ನ ಆಪ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ 3 ದಿನಕ್ಕೆ ಬೇಕಾದ ಎಲ್ಲ ಬ್ಯಾಟರನ್ನು, ಅಂದರೆ ಎಲ್ಲ ಹಿಟ್ಟನ್ನು ನಾವು ಮಿಕ್ಕಿದ ದಿನಗಳಲ್ಲಿ 2 ಬ್ಯಾಚಲ್ಲಿ ರೆಡಿ ಮಾಡ್ಕೊತೀವಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇಗೆ ಬೇಕಾದ ಹಿಟ್ಟನ್ನು ನಾನು ಮಂಗಳವಾರದಿಂದನೇ ರೆಡಿ ಮಾಡ್ಕೊತೀನಿ. ಇಲ್ಲಿರೋ ಟೆಂಪ್ರೇಚರ್ಗೆ ನ್ಯಾಚುರಲ್ ಫರ್ಮೆಂಟೇಷನ್ ತರಿಸ್ಬೇಕಂದ್ರೆ 24 to 36 hours ಆಗುತ್ತೆ. ಸೊ ಆದ್ದರಿಂದ ನಾವು ವಾರಕ್ಕೆ 3 ಸಲನೇ ಕ್ಲೌಡ್ ಕಿಚನ್ನ ಆಪ್ರೇಟ್ ಮಾಡ್ತಿದ್ದೀವಿ. ಈ ವಿಂಟರ್ ಸೀಸನ್ ಎಂಡ್ ಆದಮೇಲೆ ಸಮ್ಮರ್ ಸೀಸನಲ್ಲಿ ಆ್ಯಸ್ ಯೂಶುವಲ್ ರೆಗ್ಯುಲರ್ ಆಗಿ ಡೈಲಿ ಬೇಸಿಸಲ್ಲಿ ಕ್ಲೌಡ್ ಕಿಚನ್ನ ನಡೆಸ್ತೀವಿ. ಡೈಲಿ ಬೇಸಿಸಲ್ಲಿ ಕಿಚನ್ನ ನಡೆಸಿದ್ರೆ ದುಡ್ಡನ್ನು ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು. ಬಟ್ ವೆದರ್ ಚೇಂಜಸ್ಸಿಂದ ಈ ಥರ ನಾವು ಡಿಸಿಷನ್ ತಗೊಂಡಿದ್ದೀವಿ. ಸೊ ಮಿಕ್ಕಿರೋ ದಿನಗಳಲ್ಲಿ ನಾವು ಫ್ರೀ ಆಗಿರಬಾರ್ದು, ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಆಗಬೇಕು ಅಂತ ಹೇಳಿಬಿಟ್ಟು ವ್ಲಾಗ್ಸ್ನೂ ಸಹ ಈ ಥರ ಮಾಡ್ತಾ ಇದ್ದೀನಿ. ಹೀಗೆ ನಾನು ವ್ಲಾಗ್ಸ್ ಮಾಡೋದು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ವ್ಲಾಗ್ಸ್ ಜೊತೆಗೇನೆ ಬೇರೆ ಬಿಸ್ನೆಸ್ನೂ ಸಹ ಪ್ಯಾರಲಲ್ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಈ ಒಂದು ವ್ಲಾಗಲ್ಲಿ ಒಂದು 3 ಪೀಸ್ ಸೂಟನ್ನು ನಿಮಗೆ ತೋರಿಸಿದ್ದೇನೆ. ಅದೇನಾದರೂ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಬೇರೆ ಕಲೆಕ್ಷನ್ಸ್ ಎಲ್ಲನೂ ನಾನು ಬೇರೆ ಚಾನಲಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಈ ಒಂದು ಚಾನಲಲ್ಲಿ ಹಾಕಲ್ಲ. ಆ ಚಾನಲ್ದು ಲಿಂಕ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಯಾವ ರೀತಿಯ ಡ್ರೆಸ್ಸಸ್ ತರ್ತೀನಿ ಅಂತ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ನಿಮಗೇನಾದರೂ ಇಷ್ಟ ಆದರೆ ಆರ್ಡರ್ನೂ ಸಹ ಮಾಡ್ಬೋದು. ಬಿಸಿಲು ಕಾಲ ಬಂದಮೇಲೆ ಇನ್ನೂ ಬಹಳಷ್ಟು ಚೇಂಜಸ್ನ ಮಾಡ್ತೀವಿ. ನಮ್ಮ ಕ್ಲೌಡ್ ಕಿಚನ್ನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದೇ ತಿಂಗಳು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಸ್ವಲ್ಪ ಪ್ರಯತ್ನನೂ ಪಟ್ವಿ. ಈ ವೆದರ್ ಚೇಂಜಸ್ಸಿಂದ ಮತ್ತು ನಮಗೆ ಒಳ್ಳೆ ಶೆಫ್ ಸಿಗದೇ ಇರೋ ಕಾರಣದಿಂದ ಇವಾಗ ಪಾಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರು ಇನ್ನೂ ಚೆನ್ನಾಗಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಹೋಮ್ ಮೇಕರ್ಸ್ಗೆ ನಾನು ಒಂದು ಸಲಹೆನ ಕೊಡ್ತೀನಿ ಫ್ರೆಂಡ್ಸ್. ಯಾರಾದರೂ ಈ ಥರ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಮನೆಯಿಂದ ಮಾಡಬೇಕು ಅಂತ ಅಂದರೆ ಪ್ಲೀಸ್ ಟ್ರೈ ಮಾಡೋದ್ರಲ್ಲಿ ಏನೂ ಲಾಸ್ ಇಲ್ಲ. ಡೈಲಿ ಇಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೆ 3 ದಿನ ಆದ್ರೂ ನಿಮ್ಮ ಮನೆಯಿಂದ ಅಡುಗೆ ಮಾಡಿ ಕಸ್ಟಮರ್ಸ್ಗೆ ಸರ್ವ್ ಮಾಡಿ ಅದರಿಂದ ನಿಮಗೂ ಸಹ ಸ್ವಲ್ಪ ಮಟ್ಟಿಗೆ ಇನ್ಕಮ್ ಬರುತ್ತೆ. ಕಾಲಕ್ಕೆ ತಕ್ಕಂಗೆ ನಾವೂ ಸಹ ನಾಲೆಜನ್ನು ಗೇನ್ ಮಾಡಬೇಕು. ಆ ಒಂದು ನಾಲೆಜನ್ನು ನಮ್ಮ ಲೈಫಲ್ಲೂ ಸಹ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. 2 ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಹೊಟ್ಟೆ ತುಂಬ ಬೇಳೆ ಸಾರನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿ ಎದ್ದು ರೆಡಿ ಆಗಿಬಿಟ್ಟು ಇವಾಗ ಫುಟ್ಬಾಲ್ ಅಕಾಡೆಮಿಗೆ ಹೋಗ್ತಾ ಇದ್ದಾರೆ. 4:15 ಹೋಗ್ಬಿಟ್ಟು ಸಂಜೆ 6:15 ಬರ್ತಾರೆ. ಸೊ ಅಷ್ಟೊತ್ತಿಗೆ ನಾನು ಬೇರೆ ಕೆಲಸಗಳೆಲ್ಲನೂ ಮಾಡಿ ಮುಗಿಸ್ಕೊತೀನಿ. ಈ ವ್ಲಾಗ್ನೂ ಸಹ ಎಡಿಟಿಂಗ್ ಮಾಡ್ತಿದ್ದೀನಿ. ನಾನು ಡೈಲಿ ವ್ಲಾಗ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಾಮೆಂಟ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಹೀಗೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.